ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯಾಜಕಕಾಂಡ 26ನೇ ಅಧ್ಯಾಯ 11ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ನಿಮ್ಮ ನಡುವೆ ನಿವಾಸ ಮಾಡುವೆನು, ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ, ನಿಮ್ಮ ನಡುವೆ ತಿರುಗಾಡುತ್ತಾ ನಿಮಗೆ ದೇವರಾಗಿರುವೆನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ. ಮಗನೇ ಮಗಳೇ, ನಾನು ನಿಮ್ಮನ್ನು ಏನ್ ಮಾಡುವುದಿಲ್ಲ, ತಳ್ಳಿ ಬಿಡುವುದಿಲ್ಲ, ನಿಮ್ಮ ನಡುವೆ ನಾನು ಏನ್ ಮಾಡುವೆನು, ನಿವಾಸ ಮಾಡುವೆನು ಎಂದು ಕರ್ತನು ನಮ್ಮನ್ನು ನೋಡಿ ಆತನು ಹೇಳುವವನಾಗಿದ್ದಾನೆ. ಎಷ್ಟು ದೊಡ್ಡ ದೇವರು ನಮ್ಮ ನಡುವೆ ಇರುತ್ತೇನೆ ಎಂದು ವಾಗ್ದಾನವನ್ನ ಮಾಡುವವರಾಗಿದ್ದಾರೆ. ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ ಎಂದು ಆತನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ. ಇವತ್ತು ಅನೇಕ ಜನರು ನಮ್ಮನ್ನು ತಳ್ಳಿ ಬಿಡುವವರಾಗಿದ್ದಾರೆ. ಇವರು ಬೇಡವಾದವರು ಅನೇಕರು ನಮ್ಮನ್ನು ಕೈಬಿಟ್ಟು ಹೊರಟು ಹೋಗುವವರಾಗಿದ್ದಾರೆ. ಆದರೆ ಕರ್ತನು ನಮ್ಮನ್ನು ಏನ್ ಮಾಡುವುದಿಲ್ಲ, ಕೈಬಿಟ್ಟು ಹೋಗುವುದಿಲ್ಲ. ಕರ್ತನು ನಮ್ಮನ್ನು ಏನ್ ಮಾಡುವುದಿಲ್ಲ, ತಳ್ಳಿ ಬಿಡುವುದಿಲ್ಲ. ನಮ್ಮ ಮಧ್ಯದಲ್ಲಿಯೇ ತನ್ನ ಆತ್ಮವನ್ನು ಸುರಿಸಿ ನಮ್ಮ ಮಧ್ಯದಲ್ಲಿ ನಿವಾಸ ಮಾಡುವವನು ಆತನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಆತನು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ಕಾರಣ ಕರ್ತನು ನಮ್ಮನ್ನು ಏನ್ ಮಾಡಿದ್ದಾನೆ, ತನ್ನ ಕೈಗಳಲ್ಲಿ ನಮ್ಮನ್ನು ಏನ್ ಮಾಡಿದ್ದಾರೆ, ಚಿತ್ರಿಸಿಕೊಂಡಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಕೈಗಳಲ್ಲಿ ನಾವು ಇರುವುದರಿಂದ ನಾವು ಯಾವ ಒಂದು ಕೇಡಿಗಳು ಇವತ್ತು ಭಯಪಡುವಂತಹ ಅವಶ್ಯಕತೆ ಇಲ್ಲ. ಅವ್ರು ನಮ್ಮನ್ನು ತಳ್ಳಿಬಿಟ್ಟರು, ಇವ್ರು ನಮ್ಮನ್ನು ತಳ್ಳಿಬಿಟ್ಟರು ಅಂತ ಅನೇಕ ವಾರ್ತೆ ನಾವು ಚಿಂತಿಸ್ತಾ ಇರ್ತೇವೆ. ಕರ್ತನ ನಮ್ಮನ್ನು ತಳ್ಳಿ ಬಿಡುವುದಿಲ್ಲ. ಕರ್ತನ ನಮ್ಮನ್ನು ಸೇರಿಸಿಕೊಂಡು ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನಮ್ಮ ಎಲ್ಲ ಚಿಂತಾ ಭಾರಗಳನ್ನು ಆತನ ಮೇಲೆ ವಹಿಸಿಕೊಡಬೇಕು. ಕರ್ತನೆ, ನೀನು ನನ್ನನ್ನು ಸೇರಿಸಿಕೊಂಡಿದ್ಯಾ, ಕರ್ತನೆ ನೀನು ನನ್ನ ಕುಟುಂಬದಲ್ಲಿ ವಾಸ ಮಾಡ್ತೇನೆ ಅಂತ ಹೇಳಿದ್ಯಾ, ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇನೆ ಅಂತ ನಾವು ಹೇಳುವವರಾಗಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯದ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸು ದೇವರೇ. ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ನೀನು ನಿವಾಸ ಮಾಡುವುದಕ್ಕಾಗಿ ಸ್ತೋತ್ರ. ಅವರನ್ನು ತಳ್ಳಿ ಬಿಡದೆ ಬಲಪಡಿಸುವುದಕ್ಕಾಗಿ ನಿಮಗೆ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.